ಹಲೋ ಎಲ್ರಿಗೂ ನಮಸ್ಕಾರ. ಸೌತ್ ಆಫ್ರಿಕಾ ಮೊದಲ ತಂಡ ಆಗ್ತಾರೆ ಫೈನಲ್ ಪ್ರವೇಶ ಮಾಡೋದಕ್ಕೆ. ಅಫ್ಘಾನಿಸ್ತಾನವನ್ನು ಸುಲಭವಾಗಿ ಸೋಲಿಸುವ ಮುಖಾಂತರ 2024 T20 ವರ್ಲ್ಡ್ ಕಪ್ನ ಫೈನಲ್ ತಲುಪಿದ ಮೊದಲ ತಂಡವಾಗಿ ಹೊರಹೊಮ್ಮುತ್ತಾರೆ ಸೌತ್ ಆಫ್ರಿಕಾ ತಂಡ. ಮೊದಲಿನಿಂದಲೂ ಡಾಮಿನೇಟ್ ಪರ್ಫಾರ್ಮೆನ್ಸ್ ಮಾಡಿರುವ ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನ ಬ್ಯಾಟ್ಸ್ಮನ್ಗಳಿಗೆ ರನ್ ಹೊಡೆಯೋದಕ್ಕೇ ಕೊಡಲಿಲ್ಲ. ಸ್ಟಾರ್ಟಿಂಗ್ನಿಂದಲೇ ಕಟ್ ಹಾಕಿಬಿಟ್ರು. ಆ ಥರ ಬಾಲಿಂಗ್ ಲೈನಪ್ ಇದೆ ಸೌತ್ ಆಫ್ರಿಕಾ ತಂಡದ್ದು. ಅಫ್ಘಾನಿಸ್ತಾನ ಸ್ಟನ್ ಆಗಿಬಿಟ್ರು ಅಂತಲೇ ಹೇಳ್ಬೋದು. ಈ ವರ್ಲ್ಡ್ ಕಪ್ನಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಬಂದಿರುವ ಅಫ್ಘಾನಿಸ್ತಾನ ಒಂದು ಬ್ಯಾಡ್ ಡೇ ಬಂದುಬಿಡ್ತು ಅವ್ರಿಗೆ ಇವತ್ತೇ. ಆಸ್ಟ್ರೇಲಿಯಾ ಅಂತಹ ಬಲಿಷ್ಠ ತಂಡಗಳನ್ನು ಸೋಲಿಸಿರುವ ಅಫ್ಘಾನಿಸ್ತಾನಕ್ಕೆ ಇವತ್ತು ತುಂಬಾ ಕಳಪೆ ಪರ್ಫಾರ್ಮೆನ್ಸ್ ಬಂತು ಅಂತಲೇ ಹೇಳ್ಬೋದು. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನಕ್ಕೆ ಒಳ್ಳೆಯ ಆರಂಭ ಸಿಕ್ಕಿಲ್ಲ. ಗುರ್ಬಾಜ್ ಅವರು ಮೊದಲ ಓವರ್ನಲ್ಲೇ ಔಟ್ ಆಗಿದ್ದು ಬಿಗ್ ಬ್ಲೋ ಅಂತಲೇ ಹೇಳ್ಬೋದು. ಓಪನಿಂಗ್ ಪಾರ್ಟ್ನರ್ಶಿಪ್ ಬರೋದು ಅವ್ರದ್ದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಎಲ್ಲ ಮ್ಯಾಚ್ನಲ್ಲೂ ಕೂಡ. ಹಾಗಾಗಿ ಅದೇ ಬಂದಿಲ್ಲ ಅವ್ರಿಗೆ. ಅದೇ ಬಂದಿರೋದ್ರಿಂದ ಸ್ವಲ್ಪ ಯಾರೂ ನಿಲ್ಲಿಲ್ಲ. ಆಮೇಲೆ ಗುಲ್ಬದೀನ್ ಕೂಡ ಔಟ್ ಆಗ್ತಾರೆ 9 ರನ್ ಗಳಿಸಿ. ಇದರೊಂದಿಗೆ 16 ರನ್ಗಳಿಗೆ 2 ವಿಕೆಟ್ ಕಳೆದುಕೊಳ್ಳುತ್ತೆ. ಅದಾದ ಬಳಿಕ ಇಬ್ರಾಹಿಂ ಜದ್ರಾನ್ ಕೂಡ ಔಟ್ ಆಗ್ತಾರೆ. 20ಕ್ಕೆ 3 ವಿಕೆಟ್ ಕಳೆದುಕೊಳ್ಳುತ್ತೆ. ಅದಾದ ಬಳಿಕ ಬಂದ ನಬಿ ಕೂಡ ಅದೇ ಓವರ್ನಲ್ಲಿ ಔಟ್ ಆಗೋದರ ಮುಖಾಂತರ 20 ರನ್ಗೆ 4 ವಿಕೆಟ್ ಕಳೆದುಕೊಂಡು ಸೆಮಿಫೈನಲ್ ಹಂತದ ಪಂದ್ಯದಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುತ್ತೆ. ಇನ್ನಾದರೂ ಯಾರು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡಿದ್ರೆ ನಂತರ ಬಂದ ಎಲ್ಲ ಆಟಗಾರರು ಕೂಡ ಔಟ್ ಆಗ್ತಾರೆ. 23ಕ್ಕೆ 5 ಹೋಗುತ್ತೆ. ಆಮೇಲೆ ಅಜ್ಮತುಲ್ಲಾ ಕೂಡ ಔಟ್ ಆಗ್ತಾರೆ. 28ಕ್ಕೆ 6 ಹೋಗುತ್ತೆ. 28ಕ್ಕೆ 6 ಹೋದ ಬಳಿಕ ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ. ಅದು ಎಕ್ಸ್ಟ್ರಾಸೇ ಜಾಸ್ತಿ ಬಿದ್ದಿದೆ ಅಂತಲೇ ಹೇಳ್ಬೋದು ಹೈ ಸ್ಕೋರರ್ಗಿಂತ. ನಂತರ 50 ರನ್ಗಳವರೆಗೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದ ಬಳಿಕ 50ಕ್ಕೆ 7 ವಿಕೆಟ್ ಹೀಗೆ 50ಕ್ಕೆ 8 ಕೂಡ ಹೋಗುತ್ತೆ. 50ಕ್ಕೆ 9 ಕೂಡ ಹೋಗುತ್ತೆ. ಕೊನೆಯಲ್ಲಿ 56 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ. ಸೆಮಿಫೈನಲ್ನಂತಹ ಪಂದ್ಯದಲ್ಲಿ ಇಷ್ಟೊಂದು ಕಳಪೆ ಪರ್ಫಾರ್ಮೆನ್ಸನ್ನು ಅಫ್ಘಾನಿಸ್ತಾನ ತಂಡದವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೌತ್ ಆಫ್ರಿಕಾ ಚಿಂದಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಮಾರ್ಕೋ ಯಾನ್ಸನ್ 3 ಓವರ್ 16 ರನ್ ನೀಡಿ 3 ವಿಕೆಟ್ ತೆಗೆದರೆ ರಬಾಡಾ 3 ಓವರ್ 14 ರನ್ ನೀಡಿ 2 ವಿಕೆಟ್. ಕಿಯೆ 3 ಓವರ್ 7 ರನ್ ನೀಡಿ 2 ವಿಕೆಟ್. ಹಾಗೆಯೇ ಶಮ್ಸಿ 1.5 ಓವರ್ನಲ್ಲಿ 6 ರನ್ ನೀಡಿ 3 ವಿಕೆಟ್. ಇದು ಸೌತ್ ಆಫ್ರಿಕಾದ ಚಿಂದಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡಿ ಅಫ್ಘಾನಿಸ್ತಾನನ ಕಟ್ ಹಾಕಿಬಿಟ್ರು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು. ಇದು 57 ರನ್ಗಳ ಸಿಂಪಲ್ ಮೊತ್ತವನ್ನು ಕಲೆ ಹಾಕಿದ ಸೌತ್ ಆಫ್ರಿಕಾ ತಂಡಕ್ಕೂ ಕೂಡ ಆರಂಭಿಕ ಆಘಾತ ಅನುಭವಿಸಿತು. ಫರೂಕಿ ಅವರು ಡಿಕಾಕ್ ಅವರನ್ನು ಒಂದು ಬ್ಯೂಟಿಫುಲ್ ಬಾಲ್ನಿಂದ ಬೋಲ್ಡ್ ಮಾಡ್ತಾರೆ. ಒಂದೊಳ್ಳೆ ಫೈಟ್ನಿಂದ ಆದರೂ ಮ್ಯಾಚ್ ಮುಗಿಸ್ತಾರೆ ಅನ್ನೋಷ್ಟರಲ್ಲಿ ರೀಸ್ ಆಂಡ್ರಿಕ್ಸ್ ಮತ್ತು ಮಾರ್ಕ್ರಮ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಇವಿಬ್ಬರ ಜೋಡಿಯ ಪಾರ್ಟ್ನರ್ಶಿಪ್ನಿಂದ ಸಲೀಸಾಗಿಯೇ ವಿನ್ ಆಗ್ತಾರೆ. 8.5 ಓವರ್ನಲ್ಲಿ ಈ ಟಾರ್ಗೆಟನ್ನು ಚೇಸ್ ಮಾಡುವ ಮುಖಾಂತರ ಸೌತ್ ಆಫ್ರಿಕಾ ಫೈನಲನ್ನು ಪ್ರವೇಶ ಮಾಡ್ತಾರೆ. ಇದರೊಂದಿಗೆ ಫೈನಲ್ ಪ್ರವೇಶ ಮಾಡಿದ ಮೊದಲ ತಂಡವಾಗುತ್ತೆ ಈ ವರ್ಲ್ಡ್ ಕಪ್ನಲ್ಲಿ. ಸಂಜೆ ಯಾರು ಸೇರ್ತಾರೆ ಅಂತ ನೋಡಬೇಕಾಗಿದೆ. ಇಂಡಿಯಾನ ಇಂಗ್ಲೆಂಡ್ ಅಂತ ನೋಡಬೇಕು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಆಸ್ಟ್ರೇಲಿಯಾದವ್ರಿಗೆ ತುಂಬಾ ಬೇಸರವಾಗ್ತಿರುತ್ತೆ. ಈ ಥರ ಮಾಡೋದಕ್ಕೆ ನಮ್ಮನ್ನ ಸೋಲಿಸಿದ್ದು ಅಂತ ಒಂದು ಕಡೆ ಹೇಳ್ಕೊಳ್ತಿದ್ದಾರೆ ಅಂತ ಅನಿಸ್ಬೋದು ಪಕ್ಕ. ಹಾಗೇ ಅನಿಸುತ್ತೆ ಅವ್ರಿಗೆ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು ಬ್ಯಾಡ್ ಡೇ ಇದ್ದೇ ಇರುತ್ತೆ ಕ್ರಿಕೆಟ್ನಲ್ಲಿ. ಇವತ್ತು ಅಫ್ಘಾನಿಸ್ತಾನಕ್ಕೆ ಬ್ಯಾಡ್ ಡೇ ಆಗಿತ್ತು. ಅದರಿಂದ ಯಾವುದೋ ಅವರು ಅಂದ್ಕೊಂಡ ರೀತಿಯಲ್ಲಿ ಆಗಲಿಲ್ಲ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.